ಫಲಪುಷ್ಪ ನೀಡಿ ಗೌರವಿಸಿದ ಅಣ್ಣನವರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಇನ್ನು ಎಜುಕೇಷನಲ್ ಟ್ರಸ್ಟ್ ಇವರನ್ನು ಸಮಿತಿಯ ಪರವಾಗಿ ಸ್ವಾಗತಿಸುತ್ತಿದ್ದೇವೆ. ಇವರಿಗೆ ಫಲಪುಷ್ಪ ನೀಡಿ ಇವರನ್ನು ಸಮಿತಿಯ ಪರವಾಗಿ ಸ್ವಾಗತ. असतो मा सद्गमय तमसो मा ज्योतिर्मृत्योर्मा अमृतंगमय. ॐ शान्ति शान्ति शान्ति. ನಮಸ್ಕಾರವನ್ನು ಸಲ್ಲಿಸ್ತಾ ಕ್ಷೇತ್ರಾಧಿಪತಿ ಆದಂತಹ ಸುಬ್ರಹ್ಮಣ್ಯನಿಗೆ ಕೂಡ ಪ್ರಣಾಮವನ್ನು ಸಲ್ಲಿಸ್ತಾ ಎಲ್ಲ ಯೋಗ ಬಂಧುಗಳು ಇವತ್ತು ಈ ಸುಬ್ರಹ್ಮಣ್ಯದಲ್ಲಿ ಎಲ್ಲರೂ ಸೇರಿದ್ದಾರೆ. ಇವತ್ತಿನ ಈ ಒಂದು ಯೋಗವೇ ಜೀವನ ಎಂಬಂತಹ ಒಂದು ಧ್ಯೇಯ ವಾಕ್ಯದೊಂದಿಗೆ ನಮ್ಮ ಇವತ್ತಿನ ಒಂದು ಪ್ರಪಂಚದಲ್ಲಿ ನಡೆಯುತ್ತಿದ್ದಂತಹ ಯುದ್ಧಗಳು, ಅಶಾಂತಿಗಳು ಇವೆಲ್ಲದಕ್ಕೂ ಯೋಗದ ಮೂಲಕವೇ ನಾವು ಎಲ್ಲದಕ್ಕೂ ಉತ್ತರವನ್ನು ಹುಡುಕಬೇಕಾದಂತಹ ದಿವಸಗಳು ನಮ್ಮ ಮುಂದಿವೆ. ನಾವು ಇಷ್ಟೊಂದು ಜನ ನಮ್ಮ ಮಂಗಳೂರು ವಲಯದಲ್ಲಿ ಈ ಒಂದು ಯೋಗದ ಅಭ್ಯಾಸಗಳನ್ನು ದಿನನಿತ್ಯ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಯೋಗದ ಪತಂಜಲಿಯ ಈ ಯೋಗ ಶಿಕ್ಷಣದಲ್ಲಿ ಏನೇನು ಹೇಳಿಕೊಟ್ಟಿದ್ದಾರೋ ಅದನ್ನು ಅವರು ಅದಕ್ಕೊಂದು ಸೂತ್ರವನ್ನು ಮಾಡಿ, ಪತಂಜಲಿಯವರು ಒಂದು ಸೂತ್ರವನ್ನು ಮಾಡಿ ಈ ಜಗತ್ತಿಗೆ, ಈ ಮಾನವ ಕುಲದ ಒಳಿತಿಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಅವರನ್ನು ನಾವು ನೆನೆಸುವಂತಹ ಈ ಸಂದರ್ಭ ಎಲ್ಲರ ಒಳಿತಿಗಾಗಿ, ಇಡೀ ಜಗತ್ತಿನ ಸುಭಿಕ್ಷೆಗಾಗಿ ಅವರು ಎಷ್ಟೋ ನಮ್ಮ ವರ್ಷಗಳ ಹಿಂದೆ ಮಾಡಿದಂಥದ್ದು ಇವತ್ತಿನ ಸ್ಥಿತಿಗೆ ಹೆಚ್ಚು ಪ್ರಸ್ತುತ ಅಂತ ನಮಗೆ ಅನಿಸ್ತಾ ಇದೆ. ಇವತ್ತು ಯೋಗವು ಪ್ರಪಂಚ ವ್ಯಾಪಿಯಾಗಿ ಹರಡಿದೆ. ಯೋಗದಿಂದ ಎಲ್ಲ ರೀತಿಯ ಸಮಸ್ಯೆಗಳಿಗೆ, ಮನುಷ್ಯನು ಅನುಭವಿಸುತ್ತಿರುವ ಎಲ್ಲ ತಾಪತ್ರಯಗಳಿಗೂ ಕೂಡ ಯೋಗವೇ ಒಂದು ಮುಕ್ತಿಗೆ ದಾರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಿದ್ದೇನೆ. ಎಲ್ಲ ಅತಿಥಿ ಗಣ್ಯರಿಗೆ ಹಾಗೂ ಸಮಿತಿಯ ಪ್ರಮುಖರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಸಮರ್ಪಿಸುತ್ತಿದ್ದೇವೆ. ಶಿಕ್ಷಕರು ಬ್ರಹ್ಮಶ್ರೀ ಶಾಂತಿ ವಿಟ್ಲ ಇವರನ್ನು ಸ್ವಾಗತಿಸು. ಗುಹಂ ಸದಾ ಶರಣಮಹಂ ಪ್ರಪದ್ಯ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ. ಸಾಮೂಹಿಕ ಯೋಗ ದುರ್ಗಾ ನಮಸ್ಕಾರ. ರಥಸಪ್ತಮಿಯಂದು ವಿವಿಧ ಕ್ಷೇತ್ರಗಳಲ್ಲಿ 108 ಸೂರ್ಯ ನಮಸ್ಕಾರ. ದೀಪಾವಳಿಯ ಸಮಯದಲ್ಲಿ ಅನೇಕ ಗೋಶಾಲೆಗಳಲ್ಲಿ ನಡೆಯುವಂತಹ ಗೋಪೂಜಾ ಉತ್ಸವಗಳು, ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಸಂಘಟನೆಯೊಂದಿಗೆ ಬೆಳೆದಿದೆ. ಕಿಂಕಿಣಿ ರವಯುತಂ ಶೃಂಗಾರ ಸಾರೋಧಯಂ ಸ್ಕಂದೋ ಗುಹ ಷಣ್ಮುಖಶ್ಚ ಫಾಲನೇತ್ರ ಸುತ ಪ್ರಭು ಪಿಂಗಲಃ ಕೃತಿಕಾ ಸೋಮು ಶಿಖಿವಾಹೋ ದ್ವಿಷಡ್ಭುಜಃ ದ್ವಿಷಣ್ನೇತ್ರ. ಮಾನಸಿಕ ಸಿದ್ಧತೆಯಿಂದ ಗಣಪತಿ ನಮಸ್ಕಾರದವರೆಗಿನ ಅವಧಿಯನ್ನು ನಡೆಸಿಕೊಡಲು ಅನುವು ಮಾಡಿಕೊಟ್ಟ ಸಮಿತಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ಬಡಿತ ಹಾಗೂ ಉಸಿರಾಟ ಪಾದ ತಳದಿಂದ ಶಿರೋಭಾಗದವರೆಗೂ ಇನ್ನಷ್ಟು ಹೆಚ್ಚು ಪ್ರಾಣಶಕ್ತಿಯು ಸಂಚಾರವಾಗುತ್ತಿರುವುದನ್ನು ಗಮನಿಸಿಕೊಳ್ಳೋಣ. ಬೆವರಿನ ಗ್ರಂಥಿಗಳು ಇನ್ನಷ್ಟು
ಪೂರಕ 21 ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ನಾಲಗೆಯಲ್ಲಿ ಕೇಚರಿ ಮುದ್ರೆ, ಕಣ್ಣುಗಳನ್ನು ಮುಚ್ಚಿಕೊಳ್ಳುವ, ಪೂರಕ ಮಾಡುತ್ತಾ ಕುಳಿತುಕೊಂಡು ರೇಚಕ ಮಾಡುತ್ತಾ ಮೇಲಕ್ಕೆ ಬರುವ, ಸಿದ್ಧ ಕುರು ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಸ್ತವ ಕಟೀಶ್ವಾಸ ಸಿದ್ಧ ಕುರು ಪೂರಕ ರೇಚಕ ಪೂರಕ ರೇಚಕ ಪೂರಕದೊಂದಿಗೆ ಷಡಂಗಾಸನ ಕುರು ಪೂರಕ ರೇಚಕ ಪೂರಕ ರೇಚಕ ಅಧೋಮುಖ ವಜ್ರಾಸನ ವಜ್ರಾಸನ ಶ್ವಾನ ಶ್ವಾಸಕ್ಕೆ ಸಿದ್ಧರಾಗೋಣ. ಶಬ್ದರಹಿತ ಸಿದ್ಧ ಕುರು ಹಸ್ತಗಳು ಒಳಮುಖ ಪ್ರಕಾರ 6 ಕುರು ಪೂರಕ ರೇಚಕ ಪೂರಕ ರೇಚಕ ಪ್ರಕಾರ 5 ಸಿದ್ಧ ಕುರು ಪೂರಕ ರೇಚಕ ಪೂರಕ ರೇಚಕ ಪ್ರಕಾರ 4 ಕುರು ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಹಸ್ತಗಳು ಮೇಲ್ಮುಖ ಕುರು ಪೂರಕ ರೇಚಕ ಪೂರಕ ರೇಚಕ ಹಸ್ತಗಳು ಕುರು ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಹಸ್ತಗಳು ಕೆಳಮುಖ ಕುರು ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕದೊಂದಿಗೆ 2 ಹಸ್ತಗಳು ಮೇಲಕ್ಕೆ, ರೇಚಕದೊಂದಿಗೆ ಮಂಡಿಯ ಮೇಲೆ. ಪೂರ್ಣ ಶ್ವಾಸಕ್ರಿಯೆಗೆ ಸಿದ್ಧ ಪೂರಕ ರೇಚಕ ಪುರಶ್ವಾಸ ಸಿದ್ಧ ಕುರು ಪೂರಕ ರೇಚಕ ಪೂರಕ ರೇಚಕ ಸಂಕಲ್ಪ ಮಾಡಿಕೊಂಡು ಸಹಜ ಸ್ಥಿತಿಗೆ ಬರೋಣ. ಹರಿ ಓಂ. ಶ್ವಾಸಕ್ರಿಯೆಗೆ ಸಿದ್ಧರಾಗಿಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬರೋಣ. 2 ಹಸ್ತಗಳನ್ನು ಪರಸ್ಪರ ಹಗುರವಾಗಿ ಸ್ಪರ್ಶಿಸುತ್ತಾ ಬಿಸಿಯಾದ ಹಸ್ತಗಳ ಶಾಖವನ್ನು ಮುಖದ ಭಾಗ, ಶಿರೋಭಾಗ, ಭುಜದ ಭಾಗ, ಹಸ್ತದ ಭಾಗ
ಎದೆಯ ಭಾಗ ದೇಹದ ಎಲ್ಲ ಭಾಗದವರೆಗೂ ಪಸರಿಸುತ್ತಾ ಮತ್ತೊಮ್ಮೆ ಎರಡು ಹಸ್ತಗಳನ್ನು ಪರಸ್ಪರ ಸ್ಪರ್ಶಿಸಿ ಉಂಟಾದ ಶಾಖವನ್ನು ಕಣ್ಣಗುಡ್ಡೆಯ ಮೇಲಿರಿಸಿಕೊಂಡು ಒಳಗೆ ಕಾಣುವ ಅಜ್ಞಾನದ ಅಂಧಕಾರದಲ್ಲಿ ಜ್ಞಾನದ ಸಂಕೇತವಾಗಿರುವ ಬೆಳಕನ್ನು ಕಣ್ಣು ತೆರೆಯದೇ ಗಮನಿಸುವ. ನಿಧಾನವಾಗಿ ಬೆರಳುಗಳ ಮಧ್ಯದಿಂದ ಬೆಳಕನ್ನು ವೀಕ್ಷಿಸುತ್ತಾ ಹಸ್ತಗಳಲ್ಲಿ ವಾಸವಾಗಿರುವಂತಹ ಶಾಂತಿ ಶಾಂತಿ ಶಾಂತಿ